ಭವನದಿಂದ ಖಾಸಗಿ ನಿವಾಸಕ್ಕೆ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಐಸಿಸಿ ಕಚೇರಿ ಸಭೆ ನಂತರ ಕರ್ನಾಟಕ ಭವನಕ್ಕೆ ಬಂದಿದ್ರು ಡಿಕೆಶಿ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ. ಎಐಸಿಸಿ ಸಭೆಯ ನಂತರ ಕರ್ನಾಟಕ ಭವನಕ್ಕೆ ತೆರಳಿದ್ರು ಡಿಕೆ ಶಿವಕುಮಾರ್. ಈಗ ಅಲ್ಲಿಂದ ಖಾಸಗಿ ನಿವಾಸಕ್ಕೆ ಹೊರಟಿದ್ದಾರೆ. ಮಾಧ್ಯಮಗಳ ಯಾವುದೇ ಪ್ರಶ್ನೆಗೆ ಉತ್ತರಿಸಿಲ್ಲ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಆನಂದ್ ಬೈದನ ಮನೆ. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಮಧ್ಯಾಹ್ನದಿಂದ ಮಾಧ್ಯಮದ ಯಾವುದೇ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರಿಸ್ತಾ ಇಲ್ಲ. ಆನಂದ್, ನಾಳೆ ಬೆಂಗಳೂರಿಗೆ ಬರೋರಿದ್ದಾರೆ, ಅವರು ಸಭೆಗಳನ್ನು ಮುಂದೆ ನಡೆಸೋರಿದ್ದಾರೆ. ಸೊ ನಾಳಿನಿಂದ ಎಲ್ಲವೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಮೇಜರ್ ಡೇ ಇವತ್ತು. ಎಸ್, ಖಂಡಿತವಾಗ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ದಿನಕ್ಕಾಗಿ ಕಾಯ್ತಾ ಇದ್ರು ಅಂತಕ್ಕಂಥದ್ದು ಈಗ ಎಲ್ಲರ ಚರ್ಚೆ ಮಾಡ್ತಿರೋ ಒಂದು ವಿಚಾರ. ಯಾಕೆಂತಂದರೆ ಮುಖ್ಯಮಂತ್ರಿಗಳ ರಾಜಕೀಯ ನಿರ್ಧಾರದ ಬೆನ್ನಲ್ಲೇ ಅದರ ಒಟ್ಟಾರೆ ಲಾಭ ಆಗ್ತಕ್ಕಂಥದ್ದು ಯಾರಿಗೆ ಅನ್ನುವಂಥ ಚರ್ಚೆಗಳು ಬಂದಾಗ ಸಹಜವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಈ ದಿನಕ್ಕಾಗಿ ಹಲವು ವರ್ಷಗಳ ಶ್ರಮವನ್ನು ಪಟ್ಟಿದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಸತ್ಯ. ಯಾಕೆಂತಂದರೆ KPCC ಅಧ್ಯಕ್ಷರಾಗಿದ್ದಾಗೆಲ್ಲ ಆರಂಭಗೊಂಡು ನಿರ್ದಿಷ್ಟವಾದಂಥ ಕಾರ್ಯಸೂಚಿಯೊಂದಿಗೆ ಪಕ್ಷವನ್ನು ಮುನ್ನಡೆಸಿದ ರೀತಿ ಮತ್ತು ಚುನಾವಣೆಯಲ್ಲಿ ಎದುರಿಸಿರ್ತಕ್ಕಂಥ ಸವಾಲುಗಳು ಅಂತಿಮವಾಗಿ ಅವರು ಅಂದುಕೊಂಡಂತೆ 136 ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನಗಳು ಬಂದಿರತಕ್ಕಂಥದ್ದು, ಉಪಚುನಾವಣೆಯನ್ನು ಗೆದ್ದಿರ್ತಕ್ಕಂಥದ್ದು, ಸರ್ಕಾರದಲ್ಲಿ ಪ್ರಭಾವಿ DCM ಆಗಿ ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನು ಜಾರಿ ಮಾಡ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಅಂತಿಮವಾಗಿ ಪಕ್ಷವನ್ನು ಎಲ್ಲ ಹಂತದಲ್ಲೂ ಕೂಡ ನಿಭಾಯಿಸ್ತಕ್ಕಂಥ, ಅದನ್ನು ಗಟ್ಟಿಯಾಗಿ ಮುನ್ನಡೆಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಮಾಡಿದರು. ಅದರ ಮುಂದುವರೆದ ಭಾಗವೇ ಇವತ್ತು ದೆಹಲಿಯಲ್ಲಿ ನಡೆದಿರ್ತಕ್ಕಂಥ AICC ನಾಯಕರ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ನಿರ್ಧಾರದ ಭಾಗವಾಗಿಯೇ ಅದರ ಒಟ್ಟಾರೆ ಲಾಭ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಗ್ತಾ ಇದೆ ಅಂತಕ್ಕಂಥದ್ದು ಈಗ ಚರ್ಚೆ ಆಗ್ತಿರುವಂಥ ವಿಚಾರ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕರ್ನಾಟಕ ಭವನದಲ್ಲಾಗಲಿ ಅಥವಾ ಅವರ ಮನೆ ಹತ್ರ ಆಗಲಿ ಅಥವಾ ನಂತರದಲ್ಲಿ ಇಂದಿರಾ ಭವನದಲ್ಲಾಗಲಿ ಎಲ್ಲೂ ಕೂಡ ಅವರು ಮಾಧ್ಯಮಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ ನೀಡಿಲ್ಲ. ಯಾಕೆಂತಂದರೆ ತೆಗೆದುಕೊಳ್ತಾ ಇರತಕ್ಕಂಥ ತೀರ್ಮಾನ ಅತ್ಯಂತ ಗಂಭೀರವಾಗಿರುವಂಥ, ಅತ್ಯಂತ ಸೂಕ್ಷ್ಮವಾಗಿರುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟರೂ ಕೂಡ ಅದು ಪ್ರತಿಕೂಲವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಅತ್ಯಂತ ಸೂಕ್ಷ್ಮವಾಗಿ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆ ಕಾರಣಕ್ಕಾಗಿ ಅವರು ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಅವರು ಎಲ್ಲವನ್ನೂ ಕೂಡ ನಿಭಾಯಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟು ಗೊಂದಲ ಆಗದಾಗೆ ತಡಿತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಈಗಲೂ ಕೆಲ ನಿಮಿಷಗಳ ಮೊದಲು ಅವರು ತಮ್ಮ ಖಾಸಗಿ ನಿವಾಸಕ್ಕೆ ತೆರಳುವ ಮುಂಚಿತವಾಗಿ ಕರ್ನಾಟಕ ಭವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ಗಳನ್ನು ಅವರು ನೀಡಲಿಲ್ಲ. ಮತ್ತು ಈಗ ನಾಳೆ ಅವರು ಬೆಳಗ್ಗೆ ಮಧ್ಯಾಹ್ನ 12:15ಕ್ಕೆ ದೆಹಲಿಯಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರೊಂದಿಗೆ ನೇರವಾಗಿ ಬೆಂಗಳೂರಿಗೆ ಆಗಮಿಸ್ತಾರೆ. ನಂತರದಲ್ಲಿ ಅವರು ಕೂಡ ಒಂದು KPCC ಕಚೇರಿಯಲ್ಲಿ ನಡೀತಕ್ಕಂಥ ಒಂದು GBA ಕುರಿತಾಗಿರುವಂಥ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಅದರ ಮಧ್ಯದಲ್ಲಿ 28ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಸಚಿವರುಗಳಿಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕೂಡ ಕರೆದರೆ ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ನಂತರದಲ್ಲಿ ರಾಜಕೀಯವಾಗಿರ್ತಕ್ಕಂಥ ಕೆಲವೊಂದಷ್ಟು ತೀರ್ಮಾನಗಳನ್ನು ಮುಖ್ಯಮಂತ್ರಿಗಳು ಪ್ರಕಟ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಅವರು ಪಕ್ಷವನ್ನು ಸರ್ಕಾರವನ್ನು ಲೀಡ್ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಈಗ ಹೈಕಮಾಂಡ್ನಿಂದ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಈಗಿರುವಂಥ ಪರಿಸ್ಥಿತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಗುಡ್ ನ್ಯೂಸ್ ನೀಡ್ತಕ್ಕಂಥ ರೀತಿಯಲ್ಲಿ ಇವತ್ತಿನ ದಿನ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂದರೆ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಯಲ್ಲಿ AICC ನಾಯಕರು ಒಂದು ಸೂಕ್ತವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಆ ಒಂದು ಗುಡ್ ನ್ಯೂಸ್ ಒಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ 12:15ಕ್ಕೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ರೈಟ್ ಆನಂದ್, ಧನ್ಯವಾದ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.